ದೋಸ್ತ ಹೆಂಗದಾರಲ್ಲಾರ? ನಾವಂತೂ ಬೆಕ್ಕದೇವೆ. ಮೈಸೂರಿಗೆ ಬಂದು ಮೈಸೂರು ಪ್ಯಾಲೇಸ್ ನೋಡಿಲ್ಲ ಅಂದ್ರೆ ಹಂಗ ಬರ್ರಿ ನೋಡೋನು. ಮೈಸೂರು ಪ್ಯಾಲೇಸ್ ಇರೋದ ಸೆಂಟರ್ ಆಫ್ ದ ಮೈಸೂರು. ಇದ್ರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದ 1897, ಹಂಗ ಕಂಪ್ಲೀಟ್ ಆಗಿದ್ದ 1912. ಇಲ್ಲಿ ಟೈಮಿಂಗ್ ಬಂದ ಬೆಳಗ್ಗೆ 10ರಿಂದ 5:30, 10 to 5:30. ಇಲ್ಲಿ ಎಂಟ್ರಿ ಫೀ ಬಂದ ದೊಡ್ಡವ್ರಿಗೆ 120 ರೂಪಾಯಿ, 10ರಿಂದ 18 ವಯಸ್ಸಿನವ್ರಿಗೆ 70 ರೂಪಾಯಿ, ಸ್ಟೂಡೆಂಟ್ಸ್ಗೆ ಅಂದ್ರೆ ಶಾಲಾ ಕಾಲೇಜ್ ಸ್ಟೂಡೆಂಟ್ಸ್ಗೆ 50 ರೂಪಾಯಿ, ಫಾರಿನರ್ಸ್ಗೆ 1000 ರುಪೀಸ್. ಹುಡುಗರು 10 ವರ್ಷದೊಳಗಿದ್ರ ಫ್ರೀ ಐತಿ. ಬರ್ರಿ ಹಂಗ ಒಂದು ರೌಂಡ್ ಒಳಗೆ ಬರೋಣ. ಮೈಸೂರಿನ ಸಿಟಿ ಆಫ್ ಪ್ಯಾಲೇಸಸ್ ಅಂತ ಕರೀತಾರೆ. ಹಂಗ ಈ ಮೈಸೂರು ಪ್ಯಾಲೇಸ್ನ ಅಂಬಾವಿಲಾಸ ಪ್ಯಾಲೇಸ್ ಅಂತಲೂ ಕರೀತಾರೆ. ಅದ್ರ ಜೊತೆ ಈ ಪ್ಯಾಲೇಸ್ನ ಒಡೆಯರ್ ಸಾಮ್ರಾಜ್ಯದ ಆಫಿಷಿಯಲ್ ರೆಸಿಡೆನ್ಸ್ ಅಂತ ಕರೀತಾರೆ. ಸೊ ಮೈಸೂರು ಬಂದ್ರೆ ಪ್ಯಾಲೇಸ್ ಮಿಸ್ ಮಾಡೋ ಚಾನ್ಸೇ ಇಲ್ಲ. ಆವಾಗಿನ ಕಾಲದಾಗ ರಾಜರವ್ರ ಮನೆ ಹೆಂಗಿತ್ತ, ಇಂಟೀರಿಯರ್ ಎಲ್ಲ ಹೆಂಗಿದ್ವ ಬರ್ರಿ ನೋಡ್ಕೊಂಬರೋಣ. ಇದೊಂಥರ ನಾಗವಲ್ಲಿ ರಾಮನಾಥನ ಕಿಟಕಿಯಿಂದ ನೋಡ್ತಾಳಂತಾರಲ್ಲ, ಆ ವೈಬ್ ಕೊಡುತ್ತೆ. ಅರಮನೆ ಒಳಗೆ ಈ ಒಂದು ಪ್ಲೇಸ್ ಜಾಸ್ತಿ ಇಷ್ಟ ಆಗಿತ್ತು ನಂಗೆ. ಕಲರಿಂಗ್ ಸಖತ್ತಾಗಿದೆ ನೋಡಿ. ಕಲರಿಂಗ್ ಸಖತ್ತಾಗಿದೆ. ಕಲರಿಂಗ್ಸ್ ಎಲ್ಲ ಇವೆಲ್ಲ ಬೆಳ್ಳಿ ಕನ್ನಡಿಗಳು, ಹಂಗ ಬೆಳ್ಳಿ ಚೇರುಗಳು. ಇವೆಲ್ಲ ಒಡೆಯರ್ ಫ್ಯಾಮಿಲಿ ಪೇಂಟಿಂಗ್ಸ್. ಅವಾಗಿನ ಕಾಲದಾಗ ರಾಜರಿಗೆ ಇನ್ವಿಟೇಷನ್ ಎಲ್ಲ ಈ ತರ ಕಳಿಸ್ತಾ ಇದ್ರ. ಒಬ್ಬ ಹಂಗ ಹೊಂಟ್ಬಿಟ್ಟಾನ. ಏನಾರ ಇನ್ಫಾರ್ಮೇಶನ್ ಹೇಳೋ ಸೊಕರ. ಇದೊಂದು ಪ್ಲೇಸ್ ಸೈಕ್ ಐತ್ ನೋಡಪ್ಪ ಅವನು.
ಪ್ಯಾಲೇಸ್ ಹೊರಗಿಂದ ಹೆಂಗೆ ಕಾಣ್ತತ್ ನೋಡಿರಿ, ಇದು ಒಳಗಿಂದ ಹೊರಗ. ಏನೇನು ಅನಾಹುತ ಅದಾವ ನೋಡ್ರಿ ಪ್ಯಾಲೇಸ್ನಾಗ. ಇಲ್ಲಿ ನೋಡ್ದ ಬೆಳ್ಳಿ ಡೋರ್, ಏನ್ ಡಿಸೈನ್ ಮಾಡ್ಯಾರೋ, ಒಂದೊಂದು ಸೈಕ್ ಅದ ನೋಡ್ದೋಸ್ತ. ದಸರಾ ಟೈಮಲ್ಲಿ ಆನೆಗೆ ಹಾಕೋದಿಲ್ಲ, ಫುಲ್ ಸೇಫ್ ಆಗಿಟ್ರ. ದಿಸ್ ಈಸ್ ಆಲ್ ಅಬೌಟ್ ನಮ್ಮ ಮೈಸೂರು ಅರಮನೆ. ನೆಕ್ಸ್ಟ್ ವಿಡಿಯೋದ ಸಿಗುನು, ಅಲ್ಲಿವರೆಗೂ ಬಾಯ್.